ಅವರು ಹಿಂದೂ ವಿರೋಧಿ ಅಂತ ಟ್ಯಾಗ್ಲೈನ್ ಫಿಕ್ಸ್ ಆಗಿದೆ. ನಾನು ಯಾವತ್ತಾರು ಹಿಂದೂ ವಿರೋಧಿಯಾಗಿ ಮಾತಾಡಿನ? ನೋಡಿ, ಇವಾಗ ಕೆಸರು ಹಾಕೋನಿಗೆ 1 ನಿಮಿಷ ಅಂಗಿ ಮೇಲೆ ಬಿತ್ತಲ್ಲ, ನಾನು ತೊಳ್ಕೊಳಕ್ಕೆ 2 ದಿನ ಬೇಕು. ಇವಾಗ ನಾನೀಗ ಇಷ್ಟೊತ್ತು ಮಾತಾಡಿದೆ, ಒಬ್ಬ ಪ್ರಧಾನಿ, ಒಬ್ಬ ಮಹಾಪ್ರಭು, ಒಂದು ಆಡಳಿತ, ಇದ್ರಾಗ ಹಿಂದೂ ಎಲ್ಲಿಂದ ಬಂತು ಹೇಳ್ರಿ ನನಗೆ? ನಾನು ಯಾಕೆ ಹಿಂದೂ ವಿರೋಧಿ ಆಗ? ನನಗೆ ಬೇರೆ ಕೆಲಸ ಇಲ್ಲ ನನಗೆ. ಅಲ್ಲ, ಆಡೋ ಮಾತಿದ್ರೆ ನೀವು ನೋಡಿ, ಇವಾಗ ಚಲೋ ಅದಿರೇನು ನಾನು ಅಂತೀನಿ, ಯಾಕೋ ಹಂಗೆ ಅಂದಂದು ನೀನು ಕೇಳಿದ್ರೆ ನಾನು ಏನು ಹೇಳಲಿ? ಅನ್ನಿಸೋದು ಹೇಳೋದ್ರಲ್ಲಿ ಇಂಗಿತ ಇದ್ದರೆ ಅನ್ನಿಸ್ಬೇಕು. ಸುಮ್ಮನೆ ಉತ್ತರ ಇಲ್ದ ಹಿಂಗೆ ಅಂದ್ಬಿಟ್ರ, ಎಲ್ರನ್ನ ಎತ್ತು ಕಟ್ಟಿಬಿಟ್ರ ಹೆದರೋಣ ನಾನಲ್ಲ. ನಾನು ಹೇಳಿದ ಮಾತಿಗೆ ನಾನು ಬದ್ಧನಾಗಿರ್ತೇನೆ. ಮಾತಾಡಿದ್ನ ನಾನು ಲೇವಡಿ ಮಾಡಿನ ನಾನು ನಿಮ್ಮ ಧರ್ಮ ನೀವು ಅನುಸರಿಸಿ ಅಂತೀನಿ, ದೇವಸ್ಥಾನ ಮಾಡಿ ಅಂತೀನಿ. ನಾನು ಯಾಕೆ ನೀವು ವಿದ್ಯಾಭ್ಯಾಸ ಮಾಡಿಲ್ಲ ಅಂತ ಕೇಳ್ತಿದ್ದೇನೆ, ಯಾಕೆ ಆಸ್ಪತ್ರೆಗಳು ಕಟ್ಟಿಲ್ಲ ಅಂತ ಹೇಳ್ತಿದ್ದೀನಿ, ಎಲ್ಲಿ ನ್ಯೂ ಸ್ಮಾರ್ಟ್ ಸಿಟಿ ಹೋಯಿತು ಅಂತ ಕೇಳಕತ್ತೀನಿ, ಎಲ್ಲಿ ಹೋಯ್ತು ಒಂದು ಮಾಡಲ್ ವಿಲೇಜ್ ಅಂತ ಕೇಳಕತ್ತೀನಿ, 2 ಕೋಟಿ ಉದ್ಯೋಗ ಎಲ್ಲಪ್ಪ ಅಂತ ಹೇಳಿದೆ. ಯಾಕೆ ಆ ಗ್ಯಾರಂಟಿನೇ ಮುಗುದಿಲ್ಲ, ಈಗ ಹೊಸ ಗ್ಯಾರಂಟಿ ಯಾಕೆ ತರಕತ್ತೀಯಪ್ಪ? ಅಲ್ವೇ? ಮ್ಯಾನಿಫೆಸ್ಟೋ ಕೇಳಿದ್ರೆ ಮೆನು ಕೊಡಕತ್ತಾನ ಮನುಷ್ಯ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಒಳ್ಳೆ ಕಥೆ ಆಯ್ತಲ್ರಿ. ನಾನು ಏನು ತಿನ್ನಬೇಕು ಅಂತ ನೀನು ಹೇಳ್ತೀಯ? ನಿನಗೆ ಓಟ್ ಕೊಟ್ಟಿದ್ದು ಆಡಳಿತ ಮಾಡಕ್ಕೆ, ಅದನ್ನ ಬಿಟ್ಟು ನೀನು ಹೆಚ್ಚು ಯಾಕೆ ಕೇಳಕತ್ತೀನಿ? ನನ್ನ ಧರ್ಮ, ನನ್ನ ಜೀವನ, ನನ್ನ ದೇವರು, ಅವರವರ ನಂಬಿಕೆ, ಅದು ಭಾಳ ಒಳ್ಳೆಯ ಇದು. ಮನುಷ್ಯರನ್ನು ಸಭ್ಯರನ್ನಾಗಿಸಿಡೋದಕ್ಕೆ, ಕೆಲವು ಗುಣಾಂಶಗಳನ್ನು ಬೆಳೆಸ್ಕೊಡೋದಕ್ಕೆ, ಅಲ್ವೇ? ಬಿಡಿ, ಮನುಷ್ಯ ಮೂಲತಃ ಒಳ್ಳೆಯವು. ನಿನ್ನ ಕೆಲಸ ಏನಪ್ಪ? ನೀನು ಬಂದಿಂದ ಏನು ಹೇಳಿದೆ? ನೀನು ಬಂದು ಏನು ಹೇಳಿದೆ? ನೀನು ನನಗೆ ಓಟ್ ಹಾಕಿ ಅಂತ ಹೇಳುವಾಗ ಏನು ಹೇಳಿದೆ ನೀನು? ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ಟೈತಿ, ಡಾಲರ್ ಮುಂದೆ ವಿಂಗ್ ಆಯ್ತಲ್ಲ ಅಂತ ನೀನೇ ಹೇಳಿದ್ದು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಈಗೇನಾಗೈತಿ? ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ನೀನೇ ಹೇಳಿದ್ದು. ಏನಾಗೈತಿ ಈಗ? ಆಗೈತೆ ಅಲ್ಲೋ? ನಾನು ಅದನ್ನು ಕೇಳಬಾರ್ದು. ನೀನು ಯಾರು ಕೇಳಕ್ಕಂದ್ರ ಹೆಂಗದು ಹೇಳಿ? ಕಾಂಗ್ರೆಸ್ ಮುಖಂಡ ಶ್ಯಾಮ್ ಪಿತ್ರೋಡ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆಸ್ತಿ ಹಂಚಿಕೆ ಬಗ್ಗೆ ದೇಶದಲ್ಲೂ ಬರುತ್ತೆ ಅಂತ. ಸೊ ಇದ್ರ ಬಗ್ಗೆ ತಮ್ಮ ಸ್ಟ್ಯಾಂಡ್ ಏನು? ಅದಕ್ಕೆ ಕಾಂಗ್ರೆಸ್ದಲ್ಲ ಅಂತ ಕಾಂಗ್ರೆಸ್ನವರೇ ಹೇಳಿದಾರಲ್ಲ. ಅವನ ಮಾತಿಗೂ ನಮಗೂ ಸಂಬಂಧ ಇಲ್ಲ. ಅದು ಅಮೆರಿಕನ್ ಎಕಾನಮಿಕ್ ಫಿಲಾಸಫಿ ಬಗ್ಗೆ ಅಂದ್ಕೊಂಡು ಸಾಧ್ಯತೆ ಇರ್ಬೋದು ಅಂತ ಹೇಳಿದ್ದಾರೆ. ನಮ್ಮ ಪ್ರಣಾಳಿಕೆಯಲ್ಲಿ ಅದು ಇಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿದ ಮೇಲೆ ಮತ್ತೆ ಸ್ಯಾಮ್ ಪಿತ್ರೋದ ಅಂದ್ರೆ ಹೆಂಗೆ ಆಗುತ್ತೆ? ಅರ್ಥವಾಯ್ತು ನಾನು ಹೇಳ್ತಿರೋದು? ಆ ಪ್ರಣಾಳಿಕೆ ಒಳಗೆ ಇದೆಯಾ? ಮಂಗಳಸೂತ್ರ ಕಿತ್ಕೊಳ್ತೀರಿ ಅಂತಿದೆಯಾ? ಮುಸ್ಲಿಮರು ಅಂತಿದೆಯಾ? ತೆಗೆದು ಓದಬೇಕು. ಅದು ತೆಗೆದು ಈ ಮನುಷ್ಯ ವಿದ್ಯಾಭ್ಯಾಸ ಮಾಡಿದರೆ ಓದಿರ್ತಿದ್ರು ಏನೋ, ಅದು ಹೇಳಿದವರು ಟೆಲಿಪ್ರಾಂಪ್ಟರ್ ಹೇಳಿಲ್ಲ ಅನ್ಸುತ್ತೆ. ಪ್ರಾಬ್ಲಮ್ ಅದಿರುತ್ತೆ. ಸೊ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಾಯ್ತಲ್ಲ. ಅದು ದೀನರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಹೆಣ್ಣು ಮಕ್ಕಳಿಗೆ, ತಾಯಂದಿರಿಗೆ ಅಂತ 10 ವರ್ಷದ ಹಿಂದೆ ಮನಮೋಹನ್ ಸಿಂಗ್ ಹೇಳಿದ್ರಲ್ಲ. ಆ 10 ವರ್ಷ ಅದ್ರ ಬಗ್ಗೆ ಮಾತಾಡೋದು ಈಗ ಯಾಕೆ ಮಾತಾಡಕತ್ತೀಯಪ್ಪ ನೀನು? 10 ವರ್ಷ ಇದೆಯಲ್ಲಪ್ಪ ನೀ ಬರೋಕ್ಕೆ ಮುಂಚೆ ಅಂದ ಮಾತದು. ಈ 10 ವರ್ಷ ಬೇಕಂತ ನಿನಗೆ ಮತ್ತೆ ನೆನಪಾಗದು. ಈಗ ಇಲ್ಲಿ ಚೆನ್ನೈಗೆ ಬಂದು ಕಚ್ಚೆತ್ತೀವಿ ಅಂತ ಹೇಳಕತ್ತಿ. 1.5 ಕಿಲೋಮೀಟರ್ನ ಒಂದು ದ್ವೀಪ, ಅದು ನಮ್ಮದು ಅಲ್ಲ ಅವ್ರದ್ದು ಅಲ್ಲ, ಮಧ್ಯ ಆಯ್ತು. 10 ವರ್ಷ ಅದನ್ನು ಕೇಳಲಿಲ್ಲ. ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳೋದಾದರೆ 10 ಲಕ್ಷ ಎಕರೆ ಭೂಮಿಯನ್ನು ಚೀನಾ ತಗೊಂಡಿದೆ. ಅದನ್ನ ಯಾಕೆ ಮಾತಾಡಕತ್ತೀನಿ ನೀನು? 4,000 ಸ್ಕ್ವೇರ್ ಮೀಟರ್ಸ್ ಅಂತಾರೆ, ಕಿಲೋಮೀಟರ್ಸ್ ಅಂತಾರೆ. ಅದು 10 ಲಕ್ಷ ಎಕರೆ ನಮ್ಮ ಜನರ ಅರ್ಥ ಆಗೋ ಭಾಷೆಯಲ್ಲಿ. ಅದನ್ನು ನಾವು ಹೋದಲ್ಲಿ ವಾಂಗ್ಚುಕ್ ಹತ್ರ ನಾವು ಅದು ಎಷ್ಟಾಗೈತೆ ಅಂತ ನೋಡ್ತೀವ್ರಿ ಅಂದರೆ 144 ತರ್ತೀಯನ, ಇಂಟರ್ನೆಟ್ ಬಂದ್ ಮಾಡ್ತೀಯನ? ಆ ಊರಿಗೆ ನೀನು 2 ತಿಂಗಳು 144 ಸೆಕ್ಷನ್ ತೊಗೊಂಡು ಬಂದ್ರೆ ಆ ಚಿಕ್ಕ ಲಡಾಖ್ ಅನ್ನೋ ಊರಿಗೆ ಟೂರಿಸಮಿಂದ ಊಟ ಮಾಡ್ತಾರ, ಅವ್ರಿಗೆ ಊಟ ಮಾಡೋದು ನಿಲ್ಲಿಸ್ತೀಯ ನೀನು? ಅಂತ ಹೆದರಿಕೆ ಏನಾತಪ್ಪ ನಿನಗೆ? 56 ಇಂಚು ಇದೆಯೈತಲ್ಲ ನಿನಗೆ ಗುಂಡಿಗೆ. 10 ಲಕ್ಷ ಎಕರೆ ಹೋಗಕ್ಕೆ ಯಾಕೆ ಬಿಡಾಕತ್ತಿಲ್ಲ? ಯಾಕಲ್ಲಿ ಆರ್ಮಿ ನಿಂತೈತಿ?
ಅವ್ರೇನು ಕೇಳಕತ್ತಾರ, ನೋಡಿ ಬರ್ತೀವ್ರಿ ಎಷ್ಟು ಹೋಗೈತೋ ಇಲ್ಲೋ ಅಂತ ಹೇಳಕತ್ತಾರಲ್ಲ, ಅಂದರೆ ಅದಕ್ಕೆ ನೀನು ತಡೆ ಆಗ್ತೀನ? ಮಣಿಪುರ ಯಾವಾಗ ಗೊತ್ತಾಯ್ತು ನಮಗೆ? ಇಷ್ಟು ದೊಡ್ಡ ಮಹಾರಾಜ ನೀನು ಇಂಟೆಲಿಜೆನ್ಸಿನ ಗೊತ್ತಾಗಲಿಲ್ಲ. ಆ ಹೆಣ್ಣು ಮಕ್ಕಳ ಬಲಾತ್ಕಾರ ನಡೆದು 1 ತಿಂಗಳಾದ ಮೇಲೆ ಯಾರೋ ಒಬ್ಬ ಪ್ರಜೆ ವಿಡಿಯೋ ವೈರಲ್ ಮಾಡಿದ್ರೆ ಇಡೀ ದೇಶಕ್ಕೆ ಗೊತ್ತಾಯ್ತು. ಅಲ್ಲಿ ತನಕ ಏನು ಮಾಡಕ್ಕೆ ಕೂತಿದ್ಯಪ್ಪ ನೀನು? ಒಮ್ಮೆ ಹೋಗಕ್ಕೆ ಬರೋದಿಲ್ಲ ನಿನಗೆ? ನಮ್ಮ ಪರಿವಾರ ಅಂತೀಯ ನೀನು? ಒಂದೇ ಭಾರತ್ ಒಂದೊಂದು ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ವೆ ಸ್ಟೇಷನ್ ಮಾಸ್ಟರ್ ಹಂಗೆ ಬಾವುಟ ಬೀಳೋ ಸ್ಟೇಷನ್ ಮಾಸ್ಟರ್ ನೀನು ಪ್ರೈಮ್ ಮಿನಿಸ್ಟರ್ ಈ ದೇಶಕ್ಕೆ ಹೋಗೋದಿಲ್ಲ ಅಲ್ಲಿ? ರೈತರು ಮಾತಾಡೋದಿಲ್ಲ? ಆ ಹೆಣ್ಣುಮಕ್ಕಳು ಒಲಿಂಪಿಕ್ನಲ್ಲಿ ಅವಾರ್ಡ್ ತೊಗೊಂಡು ಬರ್ತಾರೆ, ಅವ್ರ ಜೊತೆ ಸೆಲ್ಫಿ ತೊಗೊಂಡು ಬೇಟಿ ಬಚಾವ್ ಹೇಳಕ್ಕೆ ಗೊತ್ತು. ನಿಮ್ಮ ಪಕ್ಷದ ಒಬ್ಬ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನ ಅಂದ್ರೆ ಅವ್ನು ತೆಗೆಯೋದಿಲ್ಲ ನೀನು? ಯಾಕೆ ಓಟ್ ಬ್ಯಾಕ್ ಬೇಕು ನನಗೆ? ಆ ಹೆಣ್ಮಕ್ಳು ರಸ್ತೆಯಲ್ಲಿ ನಿಂತು ಕೋರ್ಟಿಗೆ ಹೋಗಿ ಕೋರ್ಟ್ ಚೀಮಾರಿ ಹಾಕದ ಮೇಲೆ FIR ಹಾಕಿ ಪ್ರೂವ್ ಆಯಿತು. ಹಿಂಗಾಗಿ ಕೂಡ ಮಾತಾಡೋದಿಲ್ಲ. ಒಬ್ಬನ ಅದೀನಿ ನಾನು ಮಹಾರಾಜ, ಹಿಂಗೆ ಮಾಡೀನಿ ಹಂಗೆ ಮಾಡಿ ನಾನು ಅಂತೀಯಲ್ಲಪ್ಪ. ನಿಂದು ಒಂದು ಪಾರ್ಟಿ ನೀನು ನಿಂತಿರೋದೇ 300 ಚಿಲ್ಲರೆ ಸೀಟಲ್ಲಿ. 400 ಹೆಂಗೆ ಬರ್ತೀನಿ ನೀನು? ಅಫ್ಘಾನಿಸ್ತಾನ ಪಾಕಿಸ್ತಾನ ಹೋಗಿ ಗೆಲ್ತೀನ? 400 ಸೀಟ್ ಗೆಲ್ಲಕ್ಕೆ ಎಂಥವ್ರು ಸೇರಿಸ್ಕೊಳಕತ್ತಿ ಪಾರ್ಟಿ ಒಳಗೆ ನೀನು? ಭ್ರಷ್ಟ ಅಲ್ಲ ಅಂತೀನಿ ನೀನು. ಅಜಿತ್ ಪವಾರ್ ಭ್ರಷ್ಟ ಅಂತ ನೀನೇನಪ್ಪ ಹೇಳಿದ್ದು? ಕುಮಾರಸ್ವಾಮಿ, ದೇವೇಗೌಡರು, ಕುಟುಂಬ ರಾಜಕಾರಣ ಭ್ರಷ್ಟ ಅಂತ ಬಾಯಿಗೆ ಬಂದು ಉಗಿದಿದ್ದು ನೀನೇ ತನಕ ಯಾಕರಿಸಿ. ಅವರು ನಿನ್ನ ಬೋದ್ರಲ್ಲ, ಈಗ ತಬ್ಬಿಡ್ಕೊಂಡು ಅದನ್ನ ನಕ್ಕೊಂಡು ಕುಂತೀನಿ ನೀನು. ಉಗಿಸ್ಕೊಂಡವನು ನಾಚಿಕೆ ಇಲ್ಲ, ಉಗಿದವನು ನಾಚಿಕೆ ಇಲ್ಲ. ನಮಗೆ ಪ್ರಜೆಗಳಿಗೆ ನಾಚಿಕೆ ಇಲ್ಲ ಅಂದರೆ ನಮ್ಮ ಮಕ್ಕಳು ನೋಡಕತ್ತಾರೆ, ಯಂಗ್ಸ್ಟರ್ಸ್ ನೋಡಕತ್ತಾರೆ. ಇದೇನು ರಾಜಕಾರಣ ನಡೀತೈತೆ? ವಾಷಿಂಗ್ ಪೌಡರ್ ನಿರ್ಮಾಯನ ಅವ ಮೋಸ ಮಾಡವನ ಇಡೀ ರೈಡ್ ಮಾಡಿ ಒಳಗೆ ಬಂದ ತಕ್ಷಣ ಸ್ವಚ್ಛ ಆಗ್ಬಿಟ್ಟ. ಅವ ಹೆಂಗೆ ನಂಬೋದು ನಿನ್ನ? ಹೆಂಗೆ ನಂಬೋದು? ಎಲೆಕ್ಷನ್ ಇನ್ನೂ ಶುರು ಆಗಿಲ್ಲ, ಆಗಲೇ ಒಂದು ಇದರಲ್ಲಿ ಕಾಂಗ್ರೆಸ್ನವನು ಕೊಂಡ್ಕೊಂಡು ರಾಂಗ್ ಸಿಗ್ನೇಚರ್ ಮಾಡಿಸಿ ಯಾರೂ ಇಲ್ಲ ಅಂತ ಒಬ್ಬನೇ ನಿಂತ ರಾತ್ರೋರಾತ್ರಿ 6 ಜನರು ರಿಸೈನ್ ಮಾಡಿಬಿಡ್ತಾರೇನ, ತೊಗೊಂಡ್ಬಿಡ್ತಾರೇನ? ಯಾರು ಕಿವಿಯಾಗ ಹೂ ಇಡಾಕತ್ತೀನಿ ನೀನು? 2 ನಾಲಿಗೆ ಮನುಷ್ಯನಿಗೆ ಒಂದು ಭಾಷೆ, ಒಂದು ರಾಷ್ಟ್ರ, ಒಂದು ಧರ್ಮ ಅನ್ನಕತ್ತಲ್ಲ, ಅವನು 2 ನಾಲಿಗೆ ಐತಿ. ನಾವು ಜನ ಎಚ್ಚೆತ್ತು ಕೊಡ್ಬೇಕು. ನನಗೆ ಕೋಪ ಬರ್ತೈತೆ, ಯಾಕಂದ್ರೆ ನಮಗೆ ಮೋಸ ಮಾಡಕತ್ತೀನಿ ನೀನು. ಹೇಳೋರಿಲ್ಲ ಅನ್ಕೊಂಡಿನ, ಕೇಳೋರಿಲ್ಲ ಅನ್ಕೊಂಡಿನ. ನಾವು ಮಾತಾಡ್ಕೊಳ್ತೀವಿ ಸ್ವಾಮಿ, ನಾವು ಜನ ಕುಂತು ಮಾತಾಡ್ಕೊಳ್ತೀವಿ. ನಿಮಗೆ ಮಾನ ಮರ್ಯಾದೆ ಇದ್ರ, ನಾಚಿಕೆ ಇದ್ರ 27 ಜನ ಗೆದ್ದವರಲ್ಲ ಬಂದು ಉತ್ತರ ಕೊಡಿಲಿಕ್ಕೆ. ಒಬ್ಬನ ಬರ್ತಾನೆ ಕೇಳಿ ಉತ್ತರ ಕೊಡಕ? ಒಬ್ಬನ ಬರೋದಿಲ್ಲ. ಹೆಣದ ರಾಜಕೀಯ ಮಾಡೋದು, ಧರ್ಮದ ರಾಜಕೀಯ ಮಾಡೋದು, ಬರೀ ಸುಳ್ಳ ಕಥಾ ಹೊಡೆಯೋದು, ಹಿಂಗೆ ಆಗೋದಿಲ್ಲ ಸರ್. ಅವ್ರ ಪಾರ್ಟಿ ಅವ್ರ ಸ್ಲೋಗನ್ ಇಡ್ಬೋದು, ಅಕ್ಕಿ ಬಾರ್ 400 ಪಾರ್, ಅದು ಅವ್ರಿಗೆ ಬಿಟ್ಟು ವಿಚಾರ. ಅದೇ 400 ಪಾರ್ ನಂಬಿಕೆ ಇದ್ದಾಗ ಕಳ್ಳರನ್ನೆಲ್ಲ ಯಾಕೆ ಸೇರಿಸ್ಕೊಂಡೆ ನಾನು ಕೇಳಕತ್ತೀನಿ ಸರ್. ಅದು ಕೇಳಬಾರ್ದ ನಾನು? ನೋಡಿ, ವಿರೋಧ ಪಕ್ಷ ಕೇಳೋದು ಬೇರೆ, ಪ್ರಜೆ ಕೇಳೋದು ಬೇರೆ. ನಾನು ಪ್ರಜೆ, ನಾನು ಯಾವ ಪಕ್ಷದವನಲ್ಲ. ಪ್ರಜೆನೆಲ್ಲ ನೀನು ಪ್ರಶ್ನೆ ಮಾಡಂಗಿಲ್ಲ. ಪ್ರಶ್ನೆ ಕೇಳಿದ್ರೆ ಕೆಟ್ಟ. ಒಂದು ಪತ್ರಕರ್ತ ಕೇಳೋ ಪ್ರಶ್ನೆ, ಒಬ್ಬ ಯಾರೋ ಒಂದು ಮೀಟಿಂಗ್ನಲ್ಲಿ ಹೇಳಿದ್ರು, ವೈ ಆರ್ ಯು ಆನ್ಸರಿಂಗ್ ದಟ್ ಸ್ಟುಪಿಡ್ ಕ್ವಶನ್ಸ್ ಅಂದರು. ನಾನು ಹೇಳಿದೆ, ಪತ್ರಕರ್ತ ಕೇಳಿ ಯಾವ ಪ್ರಶ್ನೆ ಸ್ಟುಪಿಡ್ ಅಲ್ಲ ಅಂತ. ಉತ್ತರ ಇದ್ರೆ ಉತ್ತರ ಕೊಡು, ಉತ್ತರ ಇದ್ರೆ ಉತ್ತರ ಕೊಡು, ಇಲ್ಲಾಂದ್ರೆ ಗೊತ್ತಿಲ್ಲ ಹೇಳು. ಹಾಗೇನೆ ಪತ್ರಕರ್ತರಾಗಲಿ ಪ್ರಜೆಗಳಾಗಲಿ ನಾವು ನಿರಂತರ ವಿರೋಧ ಪಕ್ಷ. ನಾವು ಯಾವ ಪ್ರಶ್ನೆ ಕೇಳಿದ್ರು ನೀನು ಉತ್ತರ ಕೊಡಲೇಬೇಕು ಸ್ವಾಮಿ. ನೀನು ಯಾರು ಇಂಥ ಪ್ರಶ್ನೆ ಕೇಳ್ತೀಯ ಅನ್ನಕ್ಕೆ? ನಿಮ್ದು ಕಾಂಗ್ರೆಸ್ಸೋ ನಿಮ್ದು BJP ಪಕ್ಷದ ಹೊಡೆದಾಟ ನೀವು ಹೊಡ್ಕೊಳ್ರಿ. ಅವ ಹಿಂಗ ಇವ ಹಿಂಗ ನೀವು ಹೊಡೆದು ನಮ್ಮನೆ ಯಾಕೆ? ನಮಗೆ ಕ್ರಿಕೆಟ್ ಮ್ಯಾಚ್ ನೋಡಕ್ಕೆ ಬಂದಿಲ್ಲ. IPL ಟೀಮ್ ನಿಲ್ಲದ ನಮ್ಮ ಬದುಕಿಲ್ಲಿ. ಅವನು ಬೇಡ, ನೀವು ಹೊಡ್ಕಾಡ್ಕೊಳ್ಳಿ. ನಮಗೆ ಅದು ಎಲ್ಲ 10 ಪಕ್ಷ ಇರುತ್ತೆ, ಓಡೋದು ಕಿತ್ತಾಡ್ಕೊಳ್ಳಿ. ನಮ್ಗೆ ಯಾಕೆ ಬೇಕದು? ಒಂದು ರೂಮ್ ಹಾಕೊಳ್ಳಿ, ಒಂದು ಮೈದಾನ ಹಾಕೊಳ್ಳಿ, ಆಡ್ಕೊಳ್ಳಿ. ನೀವು ಪ್ರಜೆ ಯಾವಾಗಲೂ ಆಳುತ್ತಿರುವ ಪಕ್ಷವನ್ನು, ಆಡಳಿತದಲ್ಲಿರುವ ಪಕ್ಷವನ್ನೇ ಪ್ರಶ್ನೆ ಮಾಡೋದು. ಮತ್ತೆ ಯಾಕಪ್ಪ ನೀನು ಹೋಗಿಸ್ಬೇಕು? ಇಷ್ಟೆಲ್ಲ ಭಾನಗಡಿ ಮಾಡಿಟ್ಟಿಯಲ್ಲಪ್ಪ, ಇಷ್ಟೆಲ್ಲ ಭಾನಗಡಿ ಮಾಡಿಟ್ಟಿಯಲ್ಲ, ಅದಕ್ಕೆ ಕೇಳಿದ್ರೆ ಉತ್ತರ ಕೊಡದ ನೀನು ಸುಮ್ಮನಿರೋ ಅಂದ್ರೆ ಆಗೋದಿಲ್ಲ. ಸಾರಿ ಅಲ್ವಾಗ? ನಾನು ಹೇಳ್ತೀನಿ ನೋಡಿ, ಪಾಪ ಹೆಣ್ಣುಮಗಳು. ಅದು ಒಂದೇ ಪ್ರಕರಣ ಅಲ್ಲ. ನಾನು ಅದು ಕಳೆದ 1 ವರ್ಷದಲ್ಲಿ ಒಂದು ಕುಟುಂಬವನ್ನೇ ಸಾಯಿಸಿದ ಒಬ್ಬ ಹುಡುಗ, ಇನ್ನೊಬ್ಬರನ್ನ ಇರಿದ ಹುಡುಗ. ಅಂದರೆ ನಾವಿದನ್ನು ಹೆಂಗೆ ನೋಡಬೇಕು? ನಮ್ಮ ದೇಶದಲ್ಲಿ ನಮ್ಮ ಯುವಕರಲ್ಲಿ ಈ ಗಂಡು ಹುಡುಗರು ಯಾವ ಜಾತಿಯ ಪಂಗಡದವರಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಈ ಥರ ವಿಕೃತ ಕಾಮ ಯಾಕೆ ಬರ್ತಾ ಇದೆ ಅಂತ ನಮಗೆ ಪ್ರಶ್ನೆ ಆಗಬೇಕೇ ಹೊರತು ಅದನ್ನು ರಾಜಕಾರಣ ಯಾಕೆ ಮಾಡ್ತೀರಿ? ಅದಕ್ಕೆ ರಾಜಕಾರಣದ ಬಣ್ಣ ಯಾಕೆ ಬೆಳಿತೀರಿ? ಅದು ಈಗಲೇ ಅಯ್ಯಯ್ಯೋ, ನಮ್ಮ ಸಮಾಜದಲ್ಲಿ ಇತ್ತೀಚೆಗೆ ಬಹಳಷ್ಟು ಜನ ಹುಡುಗಿಯರನ್ನು
ಬೇರೆ ಬೇರೆ ಹುಡುಗರು ಪ್ರೀತಿಸಿ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಚೂರಿ ರೀತಿದ್ದಾರೆ, ಆ್ಯಸಿಡ್ ಹಾಕ್ತಾ ಇದ್ದಾರೆ, ಕುಟುಂಬಗಳನ್ನ ಕೊಲ್ತಾ ಇದ್ದಾರೆ. ಈ ಬೆಳವಣಿಗೆ ನಮ್ಮ ದೇಶದಲ್ಲಿ ಯಾಕೆ ಆಗ್ತಿದೆ? ಈ ವಿದ್ಯಾಭ್ಯಾಸದಲ್ಲಿ ಕೊರತೆ ಮಾಡಿದೀವ? ಆ ಫೋನ್ಗಳಲ್ಲಿ ಕೆಟ್ಟು ಹೋಗ್ತಾ ಇದ್ದಾರಾ? ಸಮಾಜದ ಸ್ವಾಸ್ಥ್ಯ ಕೆಟ್ಟು ಹೋಗ್ತಿದ್ದ ಆತಂಕ ಬೇಕೇ? ಅದಕ್ಕೊಂದು ದ್ವೇಷದ ರಾಜಕಾರಣ, ಹೆಣದ ರಾಜಕಾರಣ ಮಾಡಬೇಕೆ? ನಮ್ಮ ಬಾಯಿಂದ ಯಾಕೆ ಬರಲ್ಲ ಅದು? ಬೇರೆ ಪಂಗಡದವ್ರು ಇವ್ರನ್ನ ಕೊಂದ್ರು ಅಂತ, ಅಯ್ಯೋ ಒಂದು ಮಗು ಹೋಯ್ತು ಅಂದ್ರೆ ನಮ್ಮ ತೆಗೆದ್ರೂ ಆಗುತ್ತಲ್ಲ. ನಾವು ಅದನ್ನು ಹಾಗೆ ನೋಡಬೇಕು. ಒಂದು ಸೊಸೈಟಿ, ಒಂದು ಸಮಾಜ ಯಾಕೆ ಇದು ಹುಡುಕ್ ಬರ್ತಾ ಇದೆ? ಈಗ ಇತ್ತೀಚೆಗೆ ಒಂದು ಪ್ರಕರಣ ಬರ್ತಾ ಇದೆ, ಯಾರೋ ಒಬ್ಬ ಸಂಸದರಾಗಿರೋರು ಅಂತ ಅದೊಂದು ಬರ್ತಾ ಇದೆ. ನೀವು ಅವ್ರದಂತೂ ಪ್ರೂವ್ ಆಗಿಲ್ಲ ಅಲ್ವಾ? ಇವಾಗ ಅದನ್ನು ಮಾಡಿದವನು ಅವರ ಅಥವಾ ಬೇರೆ ಯಾರ, ಅದು ಕಂಡುಹಿಡಿಬೇಕು. ಅವ್ರು ಮಾಡಿದವ್ರಿಗಿಂತ ಆ ಹೆಣ್ಣು ಮಕ್ಕಳ ಫೋಟೋನ ಲೀಕ್ ಮಾಡ್ತಿದ್ದಾರೆ ನೋಡಿ ರಾಜಕಾರಣ ಮಾಡೋಕ್ಕೆ, ಅವನನ್ನು ಹಿಡಿದು ಒಳಗೆ ಹಾಕ್ಬೇಕು. ನಾವೇನು ಮಾಡಬೇಕು? ಈ ಥರದ ವಿಕೃತ ಮನೋಭಾವ ಯಾಕೆ ಬೆಳೀತಿದೆ ಈ ದೇಶದಲ್ಲಿ ಅಂತ ಯೋಚನೆ ಮಾಡಬೇಕು. ಲೀಕ್ ಮಾಡೋನಿಗೆ ರಾಜಕಾರಣ ಇದೆ, ಅವನನ್ನು ನಿಲ್ಲಿಸಬೇಕು ಅಂತ. ಅಂದರೆ ಏನು, ನಾವು ಮಾಧ್ಯಮದವ್ರು ಏನು ಬರೀಬೇಕು ಅದಕ್ಕೆ? ಅಲ್ಲಲ್ಲ, ಒಂದು ನಿಮಿಷ, ಆ ಹೆಣ್ಣುಮಕ್ಕಳು ಮುಖ ತೋರಿಸ್ಬೇಡಿ. ಅದು ಯಾರೇ ಆಗಲಿ, ಇನ್ನೂ ಪ್ರೂವ್ ಆಗಿಲ್ಲ, ಹೆಸರು ಹೇಳಬಾರ್ದು ನಾವು. ನಮಗೆ ಬೇಕಾಗಿರೋದು ಈ ವಿಕೃತಿ ಯಾಕೆ ನಮ್ಮ ಸಮಾಜದಲ್ಲಿ ನಡೀತಿದೆ, ನಮ್ಮ ಯುವಕರು ಏನಾಗ್ತಾ ಇದ್ದಾರೆ, ನಮ್ಮ ಹೆಣ್ಣು ಮಕ್ಕಳು ಏನಾಗ್ತಾ ಇದೆ. ಇಷ್ಟಪಟ್ಟು ಬಂದವ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ, ಬಟ್ ಯಾಕೆ ದೌರ್ಜನ್ಯ ನಡೀತಾ, ಬಲಾತ್ಕಾರ ಯಾಕೆ ನಡೀತಾ ಇದೆ? ಒಂದು ಸಮಾಜವಾಗಿ ನಾವು ನಮ್ಮ ಮಕ್ಕಳು, ನಮ್ಮ ತಂಗಿಯಂದರು, ಬೆಳೆಯೋ ಮಕ್ಕಳ ಮಧ್ಯೆ ಇದು ನಡೀತಾ ಇರಬೇಕಾದ್ರೆ ಸಮಾಜಕ್ಕೆ ಏನಾಗಿದೆ ಅಂತ ನಾವು ಆಚೆ ಮಾಡ್ಬೇಕಾ? ಇವ್ರುಗಳ ರಾಜಕಾರಣಕ್ಕೆ ಹೋಗ್ಬೇಕಾ ನಾವು? ಅರ್ಥವಾಗ್ತಿದೆಯೇ? ಇವ್ರಿಗೆ ನಿಜವಾಗ್ಲೂ ಪ್ರೀತಿ ಇಲ್ಲ, ಅದರಲ್ಲಿ ರಾಜಕಾರಣ ನೋಡ್ತಾರೆ. ನಾವು ಜನ ಪ್ರಜೆಗಳು ಎಚ್ಚೆತ್ತುಕೊಳ್ಬೇಕು. ನಾಳೆ ನಮ್ಮನೆ ಹೇಗೆ ಹೆಣ್ಮಗಳಿಗಾಗ್ಬೋದು, ನಮ್ಮ ಮಗ ಆ ಥರ ತಪ್ಪು ಮಾಡ್ಬೋದು, ಅದನ್ನು ಕರೆಕ್ಟ್ ಮಾಡ್ಕೋಬೇಕು ನಾವು ಮನೆಯೊಳಗೆ ಅಲ್ವೇ? ಸಮಾಜದ ಸ್ವಾಸ್ಥ್ಯ ಕಾಪಾಡ್ಕೋಬೇಕು. ಇದ್ರ ಬಗ್ಗೆ ನಮಗೆ ಆತಂಕ ಆಗಬೇಕು. ಇದು ನಮಗೆ ಜಾತಿ ರಾಜಕಾರಣ ಅಲ್ಲ, ಅವನು ಕೆಟ್ಟವ. ಒಬ್ಬ ಇನ್ಸ್ಪೆಕ್ಟರ್ ಕಮಿಷನರ್ ನನಗೆ ಹೈದರಾಬಾದ್ನಲ್ಲಿ ಸಿಕ್ಕಿದ್ರು. ನಾನು ಅವ್ರಿಗೆ ಕೇಳಿದೆ, ಹೈದರಾಬಾದ್ನಲ್ಲಿ ನೀವು ಇಲ್ದಿದ್ರೆ ಏನಾಗುತ್ತೆ ಅಂದರೆ, ಒಬ್ರಿಗೊಬ್ರು ಚೂರಿ ಹಿಡ್ಕೊಂಡು ಸಾಯ್ತಾರೆ ಸರ್ ಅಂದರು. ಸುಳ್ಳು ಹೇಳ್ತಿದ್ರಿ ನೀವು ಅಂದೆ. ಕೋಟ್ಯಾಂತರ ಜನರಿರುವಂಥ ಹೈದರಾಬಾದ್ ಪಟ್ಟಣಕ್ಕೆ ಕೆಲವು ಲಕ್ಷಾಂತರ ಪೊಲೀಸರಷ್ಟೇ ನೀವು. ಮನುಷ್ಯ ಮೂಲತಃ ಒಳ್ಳೆಯವನು ಈ ಸಮಾಜದಲ್ಲಿ. ಗಂಡ ಏನು ಅಂದ್ಕೊಳ್ತಾನೆ, ಹೆಂಡತಿ ಏನು ಅಂದ್ಕೊಳ್ತಾಳೆ, ಪಕ್ಕದ ಮನೆಯವ್ರು ಏನು ಅಂದ್ಕೊಳ್ತಾರೆ, ಅಪ್ಪನ ಹೆಸರು ಹಾಳಾಗತ್ತೆ ಅಂತ ಬದುಕ್ತಾ ಇರ್ತೀವಿ. ಅದ್ರಲ್ಲಿ 1% ಕಿಡಿಗಳು ಇರ್ತಾರೆ, ಅವ್ರುಗಳನ್ನ ನೋಡ್ಕೊಳ್ಳೋದಷ್ಟೇ ನಿಮ್ಮ ಜವಾಬ್ದಾರಿ. ಸಮಾಜ ಎಲ್ಲ ಚೂರಿ ಹಾಕೊಳ್ಳಲ್ಲ. ಎಲ್ರಿಗೂ ಕೊಂಚ ಮಾನ ಮರ್ಯಾದೆ ಮನಸ್ಸಾಕ್ಷಿ ಇದೆ. ನೀವು ಪೊಲೀಸ್ ಇದ್ದಿದ್ದು ನಾವು ಒಳ್ಳೆಯವರಲ್ಲ, ಬೇಸಿಕಲಿ ಒಳ್ಳೆಯವ್ರು ನಾವು. ಅಯ್ಯೋ ಅವ್ರೇನು ಅಂದ್ಕೊಳ್ತಾರೋ, ನನ್ನ ಅಪ್ಪನಿಗೆ ಗೊತ್ತಾದರೆ ಬೇಜಾರಾಗತ್ತೆ, ಅವ್ರದ್ದು ಮುಂದೆ ತಲೆ ತಗ್ಗಿಸ್ಬೇಕು, ಗುರುಗಳಿಗೆ ಗೊತ್ತಾದರೆ ಬೇಜಾರಾಗತ್ತೆ. ಬೇರೆದನ್ನು ಹಂಗಲ್ವ ನಾವು ಬದುಕ್ತಿರೋದು. ನಾವು ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ, ನಮ್ಮಲ್ಲಿ ಒಳ್ಳೆತನ ಇದೆ. ಎಲ್ಲ ಧರ್ಮಗಳು ಹೇಳೋದು ಒಂದನ್ನೇ. ನೀವು ಸೀರಿಯಸ್ ಆಗಿ ತೊಗೊಂಡ್ಬಿಟ್ರೆ, ನಾನು ಚೀಫ್ ಮಿನಿಸ್ಟ್ರು, ನಾನು ಪ್ರೈಮ್ ಮಿನಿಸ್ಟ್ರು, ನಾನೇ ಮಾಡ್ತೀನಿ, ನೀವು ತುಂಬ ಸೀರಿಯಸ್ ಆಗಿ ತೊಗೊಬೇಡಿ ನಿಮ್ಮ ಕೆಲಸನ. ಬಂದು ಏನಕ್ಕೆ ಒಪ್ಕೊಂಡಿದ್ರಿ ಅದನ್ನ ಮಾಡಿ ಹೋಗ್ತಾ ಇರಿ. ಚೆನ್ನಾಗಿದ್ರೆ ಮತ್ತೆ ಆರಿಸ್ತೀವಿ, ಇಲ್ಲಾಂದರೆ ಉಗಿದು ಕೆಳಗಿಳಿಸ್ತೀವಿ, ಮುಗೀತು ಕತೆ. ನಮ್ಮನ್ನ ಯಾಕೆ ಹಿಂಗೆ ಕುರಿ ಮುಂದೆ ಥರ ತಿರುಗಿಸ್ತಾ ಇದ್ದೀರಿ? ಸಾರಿ, ತಪ್ಪದು. ನಾವು ಪ್ರಜೆಗಳು ಎಚ್ಚೆತ್ಕೋಬೇಕು.